ನಾನು ಯಾರಿಗೂ ಯಾವತ್ತೂ ಯಾವ ಪತ್ರಿಕೆಯವನಿಗೂ ಯಾವ ಟಿವಿ ಚಾನೆಲ್ನವನಿಗೂ ಕೂಡ ಫೋನ್ ಮಾಡಲ್ಲ. ನನ್ನ ಮೇಲೆ ಸುಳ್ಳು ಸುದ್ದಿ ಬರೆದ್ರೂ ಕೂಡ ಮಾಡಲ್ಲ. ನೆಹರು ಕೂಡ ಇದನ್ನೇ ಇಟ್ಕೊಂಡಿದ್ರು. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಬಂದ ಮೇಲೆ, ಪ್ರಧಾನಿ ಆದ ಮೇಲೆ ಅವರು ಕೂಡ ಇಟ್ಕೊಂಡಿದ್ರು. ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ನನ್ನ ಪರ್ವ ಬರೀರಿ ಅಂತಲೆಲ್ಲ ಮಾಡಿಕೊಟ್ಟಿರೋದು, ನಮ್ಮ ಸರ್ಕಾರದ ಪರ್ವ ಬರೀರಿ ಅಂತಲೆಲ್ಲ. ಪಾಪ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕಷ್ಟದಲ್ಲಿದ್ದಾರೆ. ಅವ್ರಿಗೆಲ್ಲ ಕಷ್ಟ ಆಗ್ತದೆ ಜಿಲ್ಲಾ ಕೇಂದ್ರಗಳಿಗೆ ಬರೋದು, ತಾಲೂಕು ಕೇಂದ್ರಗಳಿಗೆ ಬರೋದು ಅಂತ ಹೇಳಿ ಮಾಡಿಕೊಟ್ಟಿರೋದು. ಮಾಧ್ಯಮದವರಿಗೆ ವಿಮೆ 5 ಲಕ್ಷದವರೆಗೆ, ಆರೋಗ್ಯ ಸಂಜೀವಿನಿ 5 ಲಕ್ಷದವರೆಗೆ ನಗದು ರಹಿತವಾದಂತ ಟ್ರೀಟ್ಮೆಂಟ್ ಅದನ್ನು ಕೂಡ ಮಾಡಿಕೊಡ್ಬೇಕು ಅಂತ ಮಾಧ್ಯಮದವರು ಕೇಳ್ತಾ ಇದ್ರು. ಅದನ್ನು ಮಾಡಿಕೊಂಡಿದ್ದೀವಿ. ಇನ್ನೂ ಏನಾದರೂ ಜನಪರವಾದಂತ ಕಾರ್ಯಕ್ರಮ ಮಾಡ್ಕೊಳ್ಳೋಣ, ಆದರೆ ಸುಳ್ಳನ್ನು ಮಾತ್ರ ಬರೆಯಕ್ಕೆ ಹೋಗ್ಬೇಡಿ. ಯಾವುದೂ ಸತ್ಯನೇ ಹೇಳಕ್ಕಾಗೋದಿಲ್ಲ, ಹೇಳಕ್ ಕಷ್ಟ ಆಗ್ಬಹುದು. ಆದ್ರೆ ಗೊತ್ತಿದ್ದು ಸುಳ್ಳು ಹೇಳಕ್, ಇನ್ನೊಬ್ಬರದ್ದು ತೇಜೋವಧ ಮಾಡಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು, ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು. ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ, ಜನರಿಗೂ ಒಳ್ಳೇದಾಗ್ತದೆ, ಮತ್ತೆ ನಿಮ್ಮ ವೃತ್ತಿ ಧರ್ಮ ಎತ್ತಿಡಿದಾಗಲೂ ಕೂಡ